ದಾವಣಗೆರೆಯಲ್ಲಿ 2 ಗಣಪತಿಗಳಿಗೆ ಕಪ್ಪು ಅರಿಬಿ ಹಾಕಿ, ಮಸೂದಿ ಮುಂದೆ ಕಪ್ಪು ಅರಿಬಿ ಹಾಕಿ ಒಯ್ಯುವಂತ ಪರಿಸ್ಥಿತಿ ದಾವಣಗೆರೆ ಎಸ್ಪಿ ಡಿಸಿ ಡಿಜೆ ಪರ್ಮಿಷನ್ ಕೊಟ್ಟೆಲ್ಲ. ಇಡೀ ದಾವಣಗೆರೆ ಹಿಂದೂ ಕಾರ್ಯಕರ್ತರು ಹೇಳಿದ್ದೀನಿ, ಮುಂದಿನ ಸಲ ನಿಮ್ಗೆ ಯಾವ ಎಸ್ಪಿ ಯಾವ ಡಿಸಿ ಪರ್ಮಿಷನ್ ಕೊಡಲಾರ್ದಂಗೆ ಮಾಡಬಾರ. ಮಂತ್ರಿ ಯಾರದಾರ ಅವ್ರ ಮನೆಯವರು ಎಲ್ಲರಿಗೂ ಬರೀ ಸಾಪೆ ಓದಬೇಕು, ಹಿಂದೂಗಳು ಒಂದು ಓಟ್ ಹಾಕ್ಬಾರ್ದು. ಈ ದೇಶದಾಗ ಉಲ್ಲೇಖ ಮಾಡೋದು. ಇವತ್ತು ಟಿವಿ ನೈನ್ ಒಂದು ರಿಪೋರ್ಟ್ ಬಂದರು, 2050ಕ್ಕೆ ಭಾರತ ಇಸ್ಲಾಂ ರಾಷ್ಟ್ರ ಆಗ್ತದೆ. ನೀವೆಲ್ಲ ವಿಚಾರ ಮಾಡಿ ಜಾಗೃತರಾಗ್ರಿ. ಹಾವೇರಿ ಜಿಲ್ಲೆಯವರು ನಮ್ಮ ಭಾರತೀಯ ಒಬ್ಬ ಸೈನ್ಯದವನಿಗೆ ಇಲ್ಲಿ ಭಾರತೀಯ ಸೈನ್ಯದ ಒಬ್ಬ ಸೈನಿಕನಿಗೆ ಅಪಮಾನ ಮಾಡಿದ್ರು. ಆದ್ರೆ ಇವತ್ತು ನಾವು ಒಂದು ಮಾತು ಹೇಳ್ತೀನಿ, ನಮ್ಮ ದೇಶದ ಸೈನಿಕರಿಗೆ ಪೊಲೀಸರಿಗೆ ಮುಂದೆ 2028ಕ್ಕೆ ನಮ್ಮದೇ ಸರ್ಕಾರ ಬರ್ತದೆ. ಪೊಲೀಸರಿಗೆ ಕೈ ಮಾಡಿದ್ರೆ, ಸೈನಿಕರಿಗೆ ಕೈ ಮಾಡಿದ್ರೆ ಅಲ್ಲೇ ಡಮ್. ಪೊಲೀಸ್ ಹೋಗೋದಿಲ್ಲ. ನನ್ನ ಅವಧಿಯಲ್ಲಿ ಅಳಬುರ್ಕ ಸರ್ಕಾರ ಇರುವುದಿಲ್ಲ, ಕಠಿಣ ಕ್ರಮ ಕೈಗೊಳ್ಳುವಂತ ಅಯೋಗ್ಯ ಗೃಹ ಮಂತ್ರಿ ಇರುವುದಿಲ್ಲ ನನ್ನ ಸಚಿವ ಸಂಪುಟದಾಗ. ಇವರೆಲ್ಲ ಹಿಂಗ ಅಳಬುರ್ಕತನ ಮಾಡಿ ಈ ಅಧಿಕಾರಿಗಳಿಗೆ ರೊಕ್ಕ ತಿಂತೀನಿ ಪೋಸ್ಟಿಂಗ್ ಏನು ಮಾಡಬಾರಲ್ಲ ನಮ್ಮವರು. ಅದಕ್ಕನೇ ಈ ರಾಜ್ಯದ ಜನ ಹಿಂದೂಗಳು ನಮ್ಮ ಬಿಜೆಪಿಯನ್ನ ತಿರಸ್ಕಾರ ಮಾಡಿದ್ರು. ಇವರು ಸರಿಯಾಗಿ ಯಾರು ಹಿಂದೂಗಳು ಓಟ್ ಹಾಕಿದ್ರಲ್ಲ ಅವ್ರ ರಕ್ಷಣೆನೇ ಮಾಡಲಿಲ್ಲ. ಶಿವಮೊಗ್ಗದಾಗ ಒಬ್ಬ ಹಿಂದೂ ಕಾರ್ಯಕರ್ತ ಕೊಲೆ ಆಗ್ತಾನೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿನೇ ಇರ್ತಾನೆ, ಏನೂ ಮಾಡ್ಲಿಕ್ಕಾಗಲಿಲ್ಲ. ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಹೋಗಿ ಬೆಂಕಿ ಹಚ್ತಾರೆ. ನಮ್ಮ ಗೃಹ ಮಂತ್ರಿ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇಂಥವರಿಂದ ಕರ್ನಾಟಕದಲ್ಲಿ ಬಿಜೆಪಿ ಹಿಂದುತ್ವ ಬಿಟ್ಟು ಒಂದು ಕುಟುಂಬಕ್ಕೆ ಮಾರ್ಕೊಂಡಂಗಾಗಿದೆ. ಅದು ನಡೆಯುವುದಿಲ್ಲ, ಮುಗಿತದ ಕಾಲ. ಏನು ನನ್ನ ಬಗ್ಗೆ ತಿಳ್ಕೊಂಡಿದ್ರಲ್ಲ ಇವರೆಲ್ಲ ನಾನು ಉಚ್ಚಾಟನೆ ಮಾಡಿಬಿಟ್ರೆ ಯತ್ನಾದ್ ಮುಗಿತಂತ ಹೇಳಿ ಯಾವ ಲೀಡರ್ನು ನನ್ನ ಪರವಾಗಿ ಓಪನ್ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಯತ್ನಾಳ್ ಹೊರಗೆ ಹಾಕಿದ್ರು ತಪ್ಪು ಅಂತ ಹೇಳಿ. ಆದ್ರೆ ರಾತ್ರಿ ಫೋನ್ ಮಾಡಿ ಹೇಳ್ತಾರೆ, ಗೌಡ್ರು ಬಹಳ ಅನ್ಯಾಯ ಮಾಡಿದ್ರು ನಮ್ಮ ಪಾರ್ಟಿಯವರ ಅಂತ ಹೇಳಿ. ಇವರೆಲ್ಲ ಯಾಕೆ ಸೋಲಕ್ಕಂತ ಗುರ್ತತನು? ಸರಿಯಾಗಿ ಹಿಂದೂಗಳ ರಕ್ಷಣೆ ಮಾಡಲಿಲ್ಲ, ಸರಿಯಾದ ಪೊಲೀಸ್ ಆಫೀಸರ್ಗಳನ್ನು ಹಾಕಲಿಲ್ಲ. ಅದರ ಪರಿಸ್ಥಿತಿಯಿಂದ ಇವತ್ತು ಹಿಂದೂ ಕಾರ್ಯಕರ್ತರು ಬಿಜೆಪಿದಿಂದ ದೂರ ಆದ್ರಂತೆ ಇವತ್ತು 66ಕ್ಕೆ ಬಂದಿವಿ ನಾವು. ಇಲ್ಲಿ ಕಂದ್ರೆ ಇವತ್ತು ನೋಡಿ, ಏನು ರಾಜ್ಯದಾಗ ಏನು ಸರ್ಕಾರ ಇತ್ತು, ಏನು ಸಾಬ್ರ ಸರ್ಕಾರ ಇತ್ತು, ಗಣಪತಿಗೆ ಡಿಜೆ ಕೊಡುದಿಲ್ಲ. ಆ ದಾವಣಗೆರೆ ಎಸ್ಪಿ ನನ್ನ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಬೈಕ್ಗಳು ಕಿತ್ಕೊಂಡು ಹೋಗ್ತಾರೆ. ನಾಳೆ ಕರ್ಸ್ತೀನಿ, ನಾವು ಎಸ್ಪಿನ ನಾವು ಪ್ರದೇಶ ಕಮಿಟಿ ಕರ್ಸ್ತೀನಿ, ನಾವು ಎಸ್ಪಿ ಬಿಡ್ತಾಗಬೇಕಲ್ಲ, ಏನು ಬಿಡ್ತಾಗಬೇಕಲ್ಲ.